ಲಾಸ್ಟ್ ಪಾರ್ಟ್ ನೋಡದೇ ಇರೋರಿಗೆ ದಯವಿಟ್ಟು ಹೋಗಿ ನೋಡಿ ನಾವು ಪ್ರಯಾಣ ಯಾವ ರೀತಿ ಯಾವ ಊರಿಂದ ಎಲ್ಲಿಗೆ ಯಾವ ರೀತಿ ಬಂದ್ವಿ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ಅದರಲ್ಲಿ ಹೇಳ್ತಾ ಬಂದಿದ್ದೀವಿ. ಹಾಗೆಯೇ ಸ್ಕೂಟಿಯಲ್ಲಿ ಯಾವ ರೀತಿ ಬಂದ್ವಿ ಯಾವ ಊರು ತಲುಪಿದ್ವಿ ಅಂತಂದೇಳಿ ನಾವು ಅಷ್ಟು ಸುಲಭ ಅಂತ ಅಂದೇಳಿ ಬಂದ್ವಿ. ಆದರೆ ಅಮ್ಮನವ್ರನ್ನ ನೋಡಲಿಕ್ಕೆ ಅಮ್ಮನವರ ದರ್ಶನಕ್ಕೆ ತುಂಬಾ ಕಷ್ಟಪಟ್ಟು ಬಂದ್ವಿ ಅನ್ನೋದಕ್ಕಿಂತ ಇಷ್ಟಪಟ್ಟು ಬಂದ್ವಿ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ದೇವ್ರನ್ನ ಕಷ್ಟಪಟ್ಟೇ ನೋಡಬೇಕಂತೆ. ತುಂಬ ಬಹಳ ಒಂದು ವಿಚಿತ್ರವಾದ ಸ್ಥಳದಲ್ಲಿ ಅಮ್ಮನವರು ನಿಲ್ಲಿಸಿದ್ದಾರೆ. ಎಲ್ಲ ದೇವರು ಅಷ್ಟೇ. ಆ ಅಮ್ಮನವರ ಹಾದಿ ಯಾವುದೇ ದೇವತೆ ಆಗಲಿ ದೇವರಾಗಲಿ ದಾರಿ ಏನಿರುತ್ತೆ ಭಾಳ ಕಷ್ಟಕರವಾಗಿರುತ್ತೆ. ತಲುಪುವ ರೀತಿ, ತಲುಪಿದ ಮೇಲೆ ಸಿಗುವ ಆನಂದ, ಈಗ ಆಗಿರೋ ಆನಂದ ಅಷ್ಟಿಷ್ಟಲ್ಲ ನಮಗೆ. ಅಷ್ಟು ಏನು ನಾವು ಸ್ವಲ್ಪ ಏನು ತ್ರಾಸು ತಗೊಂಡು ಬಂದ್ವಿ ಅಷ್ಟು ನಮಗೆ ಆನಂದ ಆಗ್ತಿದೆ ಮನಸ್ಸಿಗೆ. ಅಷ್ಟೊಂದು ಅಮ್ಮನವ್ರನ್ನ ನೋಡತ್ಲೆ ನಮಗೆ ದಣಿವು ಆಯಾಸ ಎಲ್ಲವೂ ಹೋಯಿತು. ಈಗ ತಾನೇ ನಾವು ನಮ್ಮ ಪಾದರಕ್ಷೆಗಳನ್ನು ಇಲ್ಲಿ ಬಿಟ್ಟು ಮುಖ ತೊಳ್ಕೊಂಡು ಪ್ರವೇಶನ ಮಾಡಿದ್ವಿ ಏನು ಅಮ್ಮನವರ ದೇವಸ್ಥಾನನ. ಇದು ಲಕ್ಕಿ ವೃಕ್ಷ ಅಂತ ಹೇಳಿ ದೇವಸ್ಥಾನದ ಆವರಣದಲ್ಲೇ ಸಿಗುತ್ತೆ. ನಾಗಬನನೂ ಕೂಡ ಇದೆ. ಇಲ್ಲಿ ನಾಗಬನನ ಸೃಷ್ಟಿ ಮಾಡಿದ್ದಾರೆ. ನಿಮಗೆ ಗೊತ್ತಿರ್ಬೋದು ಏನು ಇಲ್ಲಿ ನಾಗದೇವತೆ ಅಥವಾ ನಾಗದೋಷ ಏನಿರುತ್ತೆ, ನಾಗದೋಷ ಇದ್ದವರು ಸುಮಾರು ಪೂಜೆಗಳಿವೆ ಇಲ್ಲಿ. ಪರಿಹಾರನೂ ಸಿಕ್ಕಿವೆ ಪೂಜೆ ಮಾಡಿಸಿದವರಿಗೆ. ಹಾಗೇನೆ ಮುಕ್ತಿನಾಗ ಅಂತಂದು ಹೇಳಿ ಒಂದು ದೇವಸ್ಥಾನದ ಆವರಣದಲ್ಲಿ ವಿಶೇಷವಾದ ಒಂದು ನಾಗಶೇಷನನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ನೋಡ್ತಿರ್ಬೋದು. ಇದೇ ಆ ದೇವಸ್ಥಾನ. ನಾಗದೋಷಕ್ಕೆ ಇಲ್ಲಿ ಪೂಜೆ ಮಾಡಲಾಗುತ್ತೆ. ಉಳ್ಕೊಂಡು ನೀವು ಇಲ್ಲಿ ಉಳಿದಾದರೂ ಸೇವೆ ಸಲ್ಲಿಸ್ಬೋದು ಅಥವಾ ಹೇಳಿ ಸ್ನಾನ ಮಾಡಿ ಬಂದು ನೀವು ಸೇವೆ ಸಲ್ಲಿಸ್ಬೋದು. ಸುಮಾರು ಪೂಜೆಗಳುಂಟು ಇಲ್ಲಿ. ಇದೇ ಆ ಮುಕ್ತಿನಾಗ ಅಂತಂದೇಳಿ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ. ಈ ಒಂದು ದೇವಸ್ಥಾನದಲ್ಲಿ ಪೂಜೆಗಳು ನಡೀತಾನೆ ಇದೆ. ನಾಗದೋಷಗಳು ಕೂಡ ಪರಿಹಾರ ಆಗಿವೆ ಅಂತಂದೇಳಿ ಬಂದು ಭಕ್ತರು ಹೇಳಿದರು ನಾವು ವಿಚಾರಿಸಲಾಗಿ. ಅಲ್ಲದೆ ನೀವು ಸುಮಾರು ವಿಡಿಯೋಗಳಲ್ಲಿ ನೋಡಿರ್ತೀರ. ಈ ಮುಕ್ತಿನಾಗ ಏನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ನಾಗದೋಷ ಪರಿಹಾರವಾಗದಂತೂ ಖಚಿತ ಅಂಥೇಳಿ. ಇನ್ನು ದೇವಸ್ಥಾನದ ಆವರಣದಲ್ಲೇ ನೀವು ಬಾವಿಯನ್ನು ನೋಡ್ತೀರಾ. ದೇವಸ್ಥಾನದ ಅಮ್ಮನವರ ಮೂಲ ಸ್ಥಳ ಬೇರೆ ಇದೆ, ಅದಕ್ಕೂ ನಾವು ಹೋಗ್ತೀವಿ. ಅದನ್ನು ಕೂಡ ನಿಮಗೆ ವಿಡಿಯೋನಲ್ಲಿ ಹಾಕ್ತೀನಿ. ಇದು ಅಮ್ಮನವರ ದೇವಸ್ಥಾನದ ಆವರಣದಲ್ಲಿರುವಂಥ ಬಾವಿ. ಗೊತ್ತಿರ್ಬೋದು ನಿಮಗೆ, ಮಲೆನಾಡು ಪಕ್ಕಾ ಮಲೆನಾಡು ಇದು. ಇಲ್ಲಿ ಬಾವಿಗೆ ಕೇಳಬೇಕಾ ತುಂಬಾ ನೀರಿತ್ತು. ವಿಶೇಷವಾಗಿ ದೇವಸ್ಥಾನದ ಆವರಣದಲ್ಲಿ ಚೆನ್ನಾಗಿ ಕಾಣ್ತಿತ್ತು ಅಂತ ಹೇಳ್ತೀನಿ. ಇನ್ನು ಇದು ತುಲಾಭಾರ ಸೇವೆ ಮಾಡುವಂತಹ ಒಂದು ಆವರಣ. ಇಲ್ಲಿ ತುಲಾಭಾರ ಸೇವೆಗಳು ನಾವು ದೇವಸ್ಥಾನ ಬರೋಕ್ಕೆ ಮುಂಚೆನೇ ನಡೀತಾ ಇದ್ವು. ಇನ್ನು ಇಲ್ಲಿ ಏನು ನವಗ್ರಹ ಒಂದು ದೇವರನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ನವಗ್ರಹ ದೇವರು ಇದು. ಹಾಗೆಯೇ ಪಂಚಕಲ್ಯಾಣ ಮಹೋತ್ಸವ ಅಂತಂದೇಳಿ ಏನು ಈ ವರ್ಷ ಅಂದರೆ 3ನೇ ತಿಂಗಳಲ್ಲಿ ನಡೀತಾ ಇದೆ ಅಂತೆ ಬರೆಯಲಾಗಿತ್ತು ಇಲ್ಲೇ. ಅಂದರೆ ನೀವು ನೋಡ್ತಿರ್ಬೋದು 1/3/2024ರಿಂದ 6/3/2024ರವರೆಗೆ ಕಾರ್ಯಕ್ರಮ ಕಲ್ಯಾಣ ಮಹೋತ್ಸವ ಏನೋ ಜರುಗುತ್ತಂತೆ. ಅಮ್ಮನವರ ಮೂಲ ಏನು ವಿಗ್ರಹ ಈ ರೀತಿಯಾಗಿದೆ, ಅಲಂಕರಿಸಿರ್ತಾರೆ. ನೀವು ಹೋದಾಗ ಮೂಲ ವಿಗ್ರಹ ಮಾತ್ರ ಈ ರೀತಿ ನೋಡಬಹುದು. ಇನ್ನೂ ಇದು ಪ್ರಸಾದ ಕೋಣೆ ಅಂತ ಹೇಳ್ಬೋದು. ಇಲ್ಲಿ ಪ್ರಸಾದ ನಿಮಗೆ ನಿತ್ಯ ದಾಸೋಹ ಇರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು. ನಾವು ತಿಂಡಿ ಟೈಮಿಗೆ ಹೋದ್ವಿ. ಒಂಥರ ಎಡವಟ್ಟ ಟೈಮ್ ಅಂತ ಹೇಳ್ಬೋದು. 11:30 ಹಿಂಗಾಗಿತ್ತು. ತಿಂಡಿ ಟೈಮು ಅಲ್ಲ, ಊಟದ ಟೈಮು ಅಲ್ಲ. ಆದರೆ ಅನ್ನ ಮೊಸರು ಸಿಕ್ತೆ ನಮಗೆ ಇಲ್ಲಿ. ತುಂಬಾ ಸೂಪರ್ ಅಂತ ಹೇಳ್ಬೋದು, ಅಷ್ಟು ಟೇಸ್ಟಿಯಾಗಿತ್ತು. ಇನ್ನು ನಾವು ಹೋಗ್ತಿರುವಂಥದ್ದು ನೋಡ್ತಿರ್ಬೋದು ನೀವು. ಇದು ಅಮ್ಮನವರ ಮೂಲ ಸ್ಥಳಕ್ಕೆ ಹೋಗುವಂತಹ ದಾರಿ ಇದು. ಅಲ್ಲಿ ದಾರಿಯಲ್ಲಿ ಸಿಕ್ಕಂತಹ ವಿಗ್ರಹಗಳಿವು. ಅಲ್ಲಿ ಇರಿಸಲಾಗಿತ್ತು ಇವನ್ನ. ಈ ರೀತಿ ವಿಗ್ರಹಗಳು ಫಸ್ಟ್ ಎಲ್ಲಿದ್ವೋ ನನಗೂ ಗೊತ್ತಿಲ್ಲ. ನಾವು ಫಸ್ಟ್ ಟೈಮು ಈ ಒಂದು ದೇವಸ್ಥಾನಕ್ಕೆ ಅಮ್ಮನವರ ದರ್ಶನಕ್ಕೆ ಬರ್ತಾ ಇರೋದು. ಇದು ದೇವಸ್ಥಾನದ ಒಂದು ಮೂಲ ಸ್ಥಳ. ಏನು ಈಗಿರೋ ವಿಗ್ರಹ ಪ್ರತಿಷ್ಠಾಪನೆ ಏನಾಗಿದೆ ಅಲ್ಲಿ ಹೋಗುವ ದಾರಿಯಲ್ಲಿ ಇದು ಜೈನ ಮಂದಿರ, ಜೈನ ತೀರ್ಥಂಕರರು ಅಂತಂದೇಳಿ
ಬರೆಯಲಾಗಿತ್ತು. ಜೈನ ಮಂದಿರ ಇದು ದಾರಿಲಿ ಹೋಗ್ತಾನೆ ಸಿಗುತ್ತೆ ನಿಮಗೆ, ಭಾಳ ದೂರ ಏನಿಲ್ಲ. ಸುಮಾರು ಒಂದು 10 ಫೂಟ್ ಅಥವಾ 15 ಫೂಟ್ ಇರ್ಬೋದೇನೋ, ಅಥವಾ ಒಂದು 20 ಫೂಟ್ ಆಗ್ಬೋದೇನೋ ಅಷ್ಟೇ. ಹೊಸ ದೇವಸ್ಥಾನದಿಂದ ಹಳೆ ದೇವಸ್ಥಾನಕ್ಕೆ ನೋಡ್ತಿರ್ಬೋದು. ಈ ರೀತಿಯಾಗಿ ಏನು ಗುಡ್ಡಿನ ಮಣ್ಣಿನ ರೀತಿ ನೋಡ್ಬೋದು ನೀವು, ವಿಚಿತ್ರವಾಗಿದೆ. ದಾರಿಲಿ ಹೋಗುವಾಗ ಈ ರೀತಿ ಯಾರೋ ಮಾರ್ಕ್ ಇರುವಂಥ ಒಂದು ಎಲೆ ಸಿಕ್ತು ನಮಗೆ. ವಿಚಿತ್ರ ಆಯಿತು ಈ ಒಂದು ಎಲೆಯನ್ನು ನೋಡಿ. ಅಲ್ಲಿ ಕೆಳಗಡೆನೆ ಒಂದು ಎಲೆ ಅರಳಿತ್ತು ಗಿಡದಲ್ಲಿ. ಈ ರೀತಿಯಾದ ಎಲೆ ನೋಡಲಿಕ್ಕೆ ಸಿಕ್ತು. ಈಗೇನು ಎದುರಿಗೆ ನೀವು ನೋಡ್ತೀರಿ ತಗ್ಗು ಪ್ರದೇಶದಲ್ಲಿ, ಅದು ಅಮ್ಮನವರ ಮೂಲ ಸ್ಥಳ ಅಂತ ಹೇಳ್ಬೋದು. ಇದೇ ಆ ದೇವಸ್ಥಾನ. ಇಲ್ಲಿ ಸುಮಾರು ಬಳೆಗಳನ್ನು, ಹರಕೆಯ ಬಳೆಗಳನ್ನು ಇಲ್ಲಿ ತಂದಿರಿಸಲಾಗುತ್ತೆ. ದಿನ ಹಾಗೇನೆ ಕೊಡ್ತಾ ಇರ್ತಾರೆ. ಬಂದ ಭಕ್ತರಿಗೆ ಹಾಗೇನೆ ಪ್ರಸಾದ ರೂಪದಲ್ಲಿ ಹಂಚ್ತಾನೆ ಇರ್ತಾರೆ ದೇವಸ್ಥಾನದ ಅರ್ಚಕರು. ಇದು ಹಿಂದಿನ ಭಾಗ. ಹಾಗೇನೆ ಹರಕೆ ರೂಪದಲ್ಲಿ ಬರ್ತಾನೆ ಇರುತ್ತೆ. ಏನೋ ಅಮ್ಮನವರು ನೋಡಿ, ಎಲ್ಲ ಒಂದೊಂದು ದೇವ್ರದ್ದು ಒಂದೊಂದು ವಿಶೇಷತೆ. ಆದರೆ ಈ ಒಡನ್ಬೈಲು ಬಳೆ ಪದ್ಮಾವತಿ ಅಂತ ಹೇಳೇನೆ ಹೆಸರುವಾಸಿ ಅಮ್ಮನವರು. ಕೇವಲ ಒಂದು ಗುಜ್ಜೆ ಅಂತ ಹೇಳ್ತಾರೆ ನಮ್ಮ ಕಡೆಗೆ, ಗುಜ್ಜೆ ಅಥವಾ ಒಂದು ಕಟ್ಟು, ಏನೇನೋ ಒಂದು ಬಂಡಲ್ ಬಳೆ ಕೊಟ್ಬಿಟ್ರೆ ಸಾಕು, ಅಮ್ಮನವರು ತೃಪ್ತಿ ಆಗ್ತಾರೆ. ನೀವು ಇಷ್ಟಾರ್ಥವನ್ನು ಏನು ಬೇಕಾದರೂ ಕೇಳಿ ಈಡೇರಿಸ್ತಾರೆ. ಆ ಒಂದು ಶಕ್ತಿ ಈ ಒಂದು ಅಮ್ಮನವ್ರ ಹತ್ರ ಇದೆ. ಹಾಗೆಯೇ ಪ್ರಸಿದ್ಧಿ ಕೂಡ ಅಮ್ಮನವರು ಭಕ್ತರ ಕಷ್ಟ ಇಷ್ಟನ ಈಡೇರಿಸುವಂತಹ ಒಂದು ಅಮ್ಮನವರು ಬಳೆ ಪದ್ಮಾವತಿ, ಒಡನಬೈಲು ಬಳೆ ಪದ್ಮಾವತಿ ಅಂತೇಳಿ. ಜೋಗದಿಂದ ಸುಮಾರು ಒಂದು 15 ಕಿಲೋಮೀಟರ್ ಇರುತ್ತೆ ಇದೆ ಊರು. ಅರಣ್ಯ ಎಲ್ಲವೂ ಸ್ವಲ್ಪ ಹಾದಿ ದುರ್ಗಮವಾಗಿದೆ. ಬಟ್ ಅಧಿಕಾರಿಗಳ ಕಣ್ಣಿಗೆ ಬಿದ್ದಿಲ್ವೋ ಏನೋ, ಸುಮಾರಾಗಿದೆ. ಆದರೆ ಬಂದ ಮೇಲೆ ನಿಮಗೆ ಇದು ಒಂದು ಭಾಗ. ಒಟ್ಟು 4 ಭಾಗಗಳಿವೆ, ಅಂದರೆ 4 ಬಾಗಿಲುಗಳಿವೆ. ಅದರಲ್ಲಿ ಇದು ಒಂದು ಭಾಗ ಅಂತ ಹೇಳ್ಬೋದು. ಈ ರೀತಿಯಾಗಿ ಈ ಭಾಗದಲ್ಲಿ ಅಮ್ಮನವರು ಕಾಣಸಿಗುತ್ತಾರೆ. ಹಾಗೆಯೇ ತುಂಬ ಪ್ರಸಿದ್ಧಿ ಕೂಡ. ಒಬ್ಬೊಬ್ಬರು ಒಂದು ಕಷ್ಟ ಇಟ್ಕೊಂಡು ಬರ್ತಾರೆ. ನಾವು ಎಲ್ಲರನ್ನೂ ನೋಡಿದ್ವಿ. ಅಲ್ಲಿ ಪೂಜಾರಿಗಳ ಮೂಲಕ ಕಷ್ಟಗಳನ್ನು ಹೇಳ್ತಾರೆ, ಅವರು ಪರಿಹಾರವನ್ನು ಹೇಳ್ತಾರೆ ಪೂಜಾರಿಗಳು. ಅವ್ರ ಮೂಲಕ ಕೇಳಲಾಗಿ ನಾವು ನಿಮಗೆ ತಿಳಿಸ್ತಿರುವಂಥದ್ದು. ಇನ್ನು ನೋಡಿ, ಈ ದೇವಸ್ಥಾನದ ಸುತ್ತಮುತ್ತ ಈ ರೀತಿಯಾಗಿ ಒಂದು ಅಡಿಕೆ ತೋಟ, ಹೊಲ ಗದ್ದೆಗಳು ಕಾಣುತ್ತವೆ. ನೋಡ್ತಿರ್ಬೋದು, ಇಲ್ಲಿ ವಿಶೇಷ ಸೂಚನೆ ಹಾಕಿದ್ದಾರೆ. ಏನು ಹರಕೆಗೂ ಕಮ್ಮಿ ಇರಲ್ಲ, ಹರಕೆ ತೀರಿಸೋರಿಗೆ ಕಮ್ಮಿ ಇರಲ್ಲ, ಕಷ್ಟ ಅಂಥೇಳಿ ಬರೋರಿಗೆ ಕಮ್ಮಿ ಇರಲ್ಲ. ನೋಡ್ತಿರ್ಬೋದು, ಎಲ್ಲವೂ ಕೂಡ ಈ ಒಂದು ದೇವಸ್ಥಾನದಲ್ಲಿ ನೋಡ್ತೀರಿ ನೀವು. ಇದು ಅಂದರೆ ಏನು ಹೇಳ್ತಾರೆ, ದ್ವಾರ ಬಾಗಿಲು ಅಂಥೇಳಿ. ಪ್ರಥಮ ಅಂದರೆ ಇದೇ ಒಂದು ಮುಖ್ಯ ಬಾಗಿಲು ಅಂತ ಹೇಳ್ತಾರಲ್ಲ, ಹೇಳ್ಬೋದು. ಇವರೇ ಇಲ್ಲಿ ಇರುವಂಥ ಅರ್ಚಕರು. ಇವರು ಬಳೆ ಪ್ರಸಾದವನ್ನು ಎಲ್ಲ ಮಹಿಳೆಯರಿಗೆ, ಮಾತೆಯರಿಗೆ ಕೊಡ್ತಾಯಿದ್ರು ನಾವು ಹೋದ ಒಂದು ಸಮಯದಲ್ಲಿ. ನೋಡ್ತಿರ್ಬೋದು, ನಾವೇನು ಎಲೆ ನೋಡಿದ್ವಿ ಅದೇ ಒಂದು ಹೂವಿನ ಗಿಡ ಇದು. ಆ ದೇವಸ್ಥಾನದ ಸುತ್ತ ಇರುವಂಥ ಈ ಒಂದು ಬಾಳೆ ಮತ್ತು ಅಡಿಕೆ ತೋಟ ಇಷ್ಟು ಸೂಪರಾಗಿ ಕಾಣುತ್ತೆ ಅಂತ ಹೇಳಿದರೆ, ದೇವಸ್ಥಾನದ ಸುತ್ತಮುತ್ತ ಮಲೆನಾಡು ಸೊಬಗು ಬೇರೆ. ನಾವು ಹೋಗಿದ್ದಂಥ ಟೈಮ್ ಬೇರೆ, 12:30. ನಿಮಗೆ 12:30 ಆದರೂ ಎಲ್ಲಿ ಬಿಸಿಲು ಕಾಣಸಿಗಲಿಲ್ಲ, ಚಳಿನೇ ಬೀಳಲಿಲ್ಲ ನಿಮಗೆ. ಅಷ್ಟು ತಂಪಾಗಿರುತ್ತೆ ಈ ಒಂದು ಸುತ್ತಮುತ್ತ ದೇವಸ್ಥಾನದ ವಾತಾವರಣ ಆಗಿರ್ಬೋದು. ಹಾಗೆಯೇ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ. ದೇವಸ್ಥಾನ ಅಂದಮೇಲೆ ಇದೆಲ್ಲವೂ ಇದ್ದೇ ಇರುತ್ತೆ. ನೋಡ್ತಿರ್ಬೋದು ನೀವು, ಸುತ್ತ ಹೂವಿನ ಗಿಡ ಎಲ್ಲವನ್ನು ಬೆಳೆಸಲಾಗಿದೆ. ಹಾಗೆಯೇ ದೇವಸ್ಥಾನದ ಅಕ್ಕಪಕ್ಕ ತುಂಬ ಚೊಕ್ಕಟವಾಗಿದೆ. ಇಲ್ಲಿ ನೋಡಿ, ಹರಕೆ ರೂಪದಲ್ಲಿ ಬಂದಿರುವಂತಹ ಬಳೆಗಳಿವು. ಇವೆಲ್ಲವೂ ಕೂಡ ಅಲ್ಲಿ ಮುಗಿದ ಮೇಲೆ ಇಲ್ಲಿ ಶೇಖರಣೆ ಮಾಡಿರುವಂತಹದ್ದು. ನೀವು ಇಲ್ಲಿ ಅದಲ್ಲದೆ ಇಲ್ಲಿ ನೋಡ್ತಿರ್ಬೋದು ನೀವು, ಬಳೆ ಪದ್ಮಾವತಿ ಅಮ್ಮನವರು ಅಂಥೇಳಿ. ಇದಕ್ಕೇನೆ ತುಂಬ ಪ್ರಸಿದ್ಧಿ ಅಮ್ಮನವರು ಅಂತ ಹೇಳ್ಬೋದು. ನೋಡ್ತಿರ್ಬೋದು, ಈ ರೀತಿಯಾಗಿ ತೋರುತ್ತೆ. ಈ ಕಡೆಗೆ ಅಂದರೆ ಒಂದು ಎಡಭಾಗ, ಇದು ದೇವಸ್ಥಾನದ ಎಡಭಾಗ. ನಾವು ಒಂದು ರೌಂಡ್ ಈ ರೀತಿ ಪ್ರದಕ್ಷಿಣೆ ಮಾಡ್ಕೊಂಡು ಬಂದರೆ ನೋಡ್ತಿರ್ಬೋದು. ಮತ್ತು ತಿರ್ಗಾ ಇಲ್ಲಿ ಕೆಲವೊಂದು ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದ್ರ ಹತ್ರನೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡ್ತಿರ್ಬೋದು, ದೇವಸ್ಥಾನದ ಸುತ್ತ ಇರುವಂತಹ ಒಂದು ತೋಟ ಇದು. ಹೂವಿಗೆ, ಹಸಿರಿಗೆ, ಹಾಗೇನೆ ಮನಸ್ಸಿಗೆ ಬರನೇ ಇಲ್ಲಿ ತಂಪು ಆಗಲಿಕ್ಕೆ
ಹೂಗಳಿಗೆ ಬರ ಇಲ್ಲ, ಹೂವಿನ ಗಿಡಗಳಿಗೆ ಬರೋವಿಲ್ಲ. ಅಷ್ಟೊಂದು ಭಾರಿ ವಾತಾವರಣ. ನೀವು ಎಲ್ಲರೂ ನಿಮ್ಮನ್ನು ಕೂಡ ದೇವರು ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತೀನಿ. ಸುಮ್ಮನೆ ಹಾಗೇ ಮನಃಶಾಂತಿಗೋಸ್ಕರ ಬಂದು ಹೋಗಿ ಇಲ್ಲಿ, ಅಷ್ಟು ಇನ್ನಷ್ಟು ಇಮ್ಮಡಿಗೊಳಿಸುತ್ತೆ ನಿಮ್ಮ ಮನಃಶಾಂತಿ ಅಂತ ಹೇಳ್ತೀನಿ. ಅಷ್ಟೊಂದು ಚೆನ್ನಾಗಿದೆ ವಾತಾವರಣ ಮತ್ತು ದೇವಸ್ಥಾನದ ವಾತಾವರಣ ಅಂತ ಹೇಳ್ಬೋದು. ಇಲ್ಲಿ ಕೆಲವೊಂದು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ, ನೋಡ್ತಿರ್ಬೋದು. ಏನಂತ ಹೇಳಿದರೆ ಇಲ್ಲಿ ಹಾಗೆಯೇ ಯಕ್ಷಿ ಮತ್ತು ಕ್ಷೇತ್ರಪಾಲ ದೇವಸ್ಥಾನದ ವಿಗ್ರಹಗಳನ್ನು ಮುಗಿಸ್ಕೊಂಡು ನೀವು ಪ್ರದಕ್ಷಿಣೆ ರೂಪವಾಗಿ ಬಂದರೆ ಇಲ್ಲಿ ಭೂತರಾಜರು ನಿಮಗೆ ನೋಡಲಿಕ್ಕೆ ಸಿಗ್ತಾರೆ. ಇಲ್ಲಿಯ ವೈಶಿಷ್ಟ್ಯತೆ ಕೇಳಿದರೆ ನೀವು ಇನ್ನೂ ಖುಷಿ ಪಡ್ತೀರಾ. ಏನಂತ ಹೇಳಿದರೆ ಇಲ್ಲಿ ಸುಮಾರು ಏನು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾಗಿ ಸಮಸ್ಯೆ ಇದ್ದರೆ ಅಥವಾ ಏನಾದರೂ ಕಳುವಾದರೆ, ಹಾಗೆಯೇ ಇನ್ನೂ ಇಲ್ಲಿ ಬರೆಯಲಾಗಿತ್ತು ಏನೇನೋ ಅಂಥೇಳಿ, ಆ ರೀತಿ ಸಮಸ್ಯೆಗಳೇನೋ ಬಂದರೆ ನೀವೊಂದು ಚೀಟಿಯಲ್ಲಿ ಬರೆದು ಹರಕೆ ಕಟ್ಕೋಬೇಕು ಅಂಥೇಳಿ ಹರಕೆ ಇದೆ ಇಲ್ಲಿ. ಸುಮಾರು ಜನ ಅದನ್ನೇ ಮಾಡ್ತಾಯಿದ್ರು. ಇಲ್ಲಿ ಭಾಳ ವಿಶೇಷತೆ ಇಲ್ಲಿ ಕೂಡ ನೋಡ್ತಿರ್ಬೋದು ನೀವು. ಹಿಂಭಾಗದ ದೇವಸ್ಥಾನದ ಹಿಂಭಾಗ ಇಷ್ಟು ಚೆನ್ನಾಗಿದೆ ಅಂದರೆ ಈ ಭೂತರಾಜರ ದೇವಸ್ಥಾನ ನೋಡ್ತಿರ್ಬೋದು. ಬಹಳ ತುಂಬ ಚೆನ್ನಾಗಿದೆ. ಕಂಪ್ಲೀಟ್ ವ್ಯೂ ಈ ರೀತಿಯಾಗಿ ಕಾಣಿಸುತ್ತೆ, ನೋಡ್ತಿರ್ಬೋದು ನೀವು. ಹಾಗೆಯೇ ತಿರ್ಗಾ ವಾಪಸ್ ಬಂದ್ವಿ ನಾವು. ವಾಪಸ್ ಬಂದರೆ ಈ ರೀತಿಯಾಗಿ ಏನು ಈಗ ಚಾಲ್ತಿಯಲ್ಲಿರುವಂತಹ ದೇವಸ್ಥಾನ ಇದು. ಇಲ್ಲಿ ಅಮ್ಮನವರ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಹೇಳಿಕೆ, ಆಮೇಲೆ ಹರಕೆ, ಮುಕ್ತಿನಾಗ ಮತ್ತು ಏನು ಯಕ್ಷಿ, ಅದರ ಪ್ರಸಾದ ನೀಲೆ ಎಲ್ಲವೂ ಕೂಡ ಈ ಒಂದು ಹೊಸ ದೇವಸ್ಥಾನದಲ್ಲಿ ಎಲ್ಲವೂ ಕೂಡ ಪೂಜಾ ಕೈಕರ್ಯಗಳಾಗಿರ್ಬೋದು ಎಲ್ಲವೂ ಈ ಒಂದು ಭಾಗದಲ್ಲಿ, ಈ ಒಂದು ಜಾಗದಲ್ಲಿ ನೆರವೇರಲ್ಪಡುತ್ತದೆ ಅಂತ ನೆರವೇರುತ್ತೆ. ಇದೇ ಒಂದು ಜಾಗದಲ್ಲಿ ನಿತ್ಯವೂ ಕೂಡ ನೋಡ್ತಿರ್ಬೋದು. ಮಹಾಮಾತೆ ಶ್ರೀ ಪದ್ಮಾವತಿ ಅಮ್ಮನವರ ಶ್ರೀ ಕ್ಷೇತ್ರ ಒಡನಬೈಲು ಅಂತ ಹೇಳಿ ಊರ ಹೆಸರು. ಅವರ ಅಮ್ಮನವರ ಸನ್ನಿಧಿ ಇದು, ನೋಡ್ತಿರ್ಬೋದು. ಹಾಗೆಯೇ ನಾವು ಅಮ್ಮನವರ ದೇವಸ್ಥಾನದ ಮುಂದೆ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ, ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ, ಎಷ್ಟು ಹೊಗಳಿದ್ರು ಕಡಿಮೆನೇ. ಅಲ್ಲದೆ ನಿಮ್ಮ ಹರಕೆಗಳು ಕೂಡ ಇದ್ರ ಜೊತೆಗೇ ಈಡೇರುತ್ತಲ್ಲ, ಅದೇ ಒಂದು ವಿಶೇಷತೆ ಅಂತ ಹೇಳ್ಬೋದು. ಅಷ್ಟೊಂದು ದೇವಸ್ಥಾನದ ವಾತಾವರಣ ಚೆನ್ನಾಗಿರೋದ್ರ ಜೊತೆಗೇ ಅಮ್ಮನವರು ಬಂದಂಥ ಭಕ್ತರ ಕಷ್ಟಗಳನ್ನು ಜೊತೆಗೇ ಸುಲಭವಾಗಿ ಈಡೇರಿಸ್ತಾರಲ್ಲ, ಅದೇ ಒಂದು ವಿಶೇಷತೆ ಅಂತ ಹೇಳ್ಬೋದು. ಹಾಗೆಯೇ ದಾರಿಯಲ್ಲಿ ಬರ್ತಾ ನಮಗೆ ಸಿಕ್ಕಂಥ ಇದು ಜೋಗದ ವ್ಯೂ, ಇದು ನೋಡ್ತಿರ್ಬೋದು. ಏನು ಆ ಅಮ್ಮನವ್ರ ಪದ್ಮಾವತಿ ಒಡನಬೈಲಿಂದ ಮುಗಿಸ್ಕೊಂಡು ನೀವು ಬರ್ತಾ ದಾರಿಯಲ್ಲಿ ಮಿಸ್ ಮಾಡಬೇಡಿ. ನೀವೇನಾದರೂ ಪ್ರೈವೇಟ್ ವೆಹಿಕಲ್ ಏನಾದರೂ ತಗೊಂಡು ಬಂದರೆ ಈ ಒಂದು ವ್ಯೂ ಕಾಣುತ್ತೆ. ಬಟ್ ನಿಮಗೆ ಯಾರಾದರೂ ಇದ್ದರೆ ಬಿಡಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು. ಜೋಗದ ವ್ಯೂ ಕಾಣುತ್ತೆ. ಇದು ರೋರರು ರಾಕೆಟೋ ನನಗೆ ಗೊತ್ತಿಲ್ಲ, ನಿಮ್ಮ ಕ್ಯಾಮ್ರಾ ಕಣ್ಣಿಗೆ ಅಷ್ಟೊಂದು ಕ್ಲಿಯರಾಗಿ ಕಾಣ್ತಾ ಇಲ್ಲ. ಬಟ್ ವ್ಯೂ ಮಾತ್ರ ತುಂಬ ಸೂಪರಾಗಿ ಕಾಣುತ್ತೆ. ಜೋಗದ ವ್ಯೂ ಇದು, ಇಲ್ಲಿ ಕಾಣುತ್ತೆ. ಅದು ಹತ್ತಿರ ಇರೋದ್ರಿಂದ ಕ್ಯಾಮ್ರಾ ಕಣ್ಣಿಗೆ ಅದು ಎಷ್ಟು ಸ್ಯಾಟಿಸ್ಫೈ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ದಾರಿಯಲ್ಲಿ ವಾಪಸ್ ಬರ್ತಾನೂ ನಿಮಗೆ ಸಿಗುತ್ತೆ, ವಾಪಸ್ ಹೋಗ್ತಾನೂ ಕೂಡ ಕಾಣಸಿಗುತ್ತೆ. ವ್ಯೂ ಮಾತ್ರ ತುಂಬ ಸೂಪರಾಗಿದೆ. ನಾವು ಸೆಲ್ಫಿ ವಿಡಿಯೋ ಅದನ್ನೆಲ್ಲವನ್ನು ಕೂಡ ತೆಕ್ಕೊಂಡ್ವಿ, ತುಂಬ ಚೆನ್ನಾಗಿತ್ತು. ಅಮ್ಮನವರು ನಿಮಗೂ ಕೂಡ ಆಶೀರ್ವಾದವನ್ನು ಕರುಣಿಸಲಿ ಅಂತ ಹೇಳ್ತಾ ವಿಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದ.